ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದೇ ಮೆಚುರಿಟಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ, ಪ್ರಯತ್ನ ಪಡಲಿ. ನಾನು ಮಾರ್ಚ್ 25ನೇ ತಾರೀಕು ಪಾಠ ಮಾಡ್ಕೊಂಡಿದ್ದೆ, ಕರೆ ಬಂತು. 100 ಜನ ನನ್ನ ಸ್ನೇಹಿತರನ್ನ ಕೇಳಿದ್ದೀನಿ, ಸರ್ ನೀನು ಲೈಫ್ ಹಾಳು ಮಾಡ್ಕೊತೀಯ ಅಂದರು. ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿದೆ, ನೀ ತಲರಾತ್ಲ ಏಮ್ ರಾಶಿದ್ದೋ ಪೋರ ಅಂದರು, ನಿಲ್ಲಿಸ್ಕೋ ಪೋರ ಅಂದರು. ನಮ್ಮ ಅಜ್ಜಿ ಒಬ್ಬಳೆ, ಯಾಕೆಂದರೆ ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ ಅಲ್ವಾ, ಜಾಸ್ತಿ ಓದಿದ್ದಿದ್ರೆ ಕೆಲ್ಸಕ್ಕೆ ಹೋಗು ಅಂದ್ಬಿಡೋಳು. ಯಾಲ್ರ ಮನ್ಕಪ್ಪಯ್ಯ ಕೊಂಬೂರ್ಕೆ ಬೆಂಗಳೂರ್ಲ ಉಂಟು ಅನ್ನೋರು. ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ, ಸಿಂಪಲ್ ಫಿಲಾಸಫಿ. ನೀ ತಲರಾತ್ಲ ಏಮ್ ರಾಶಿದ್ದೋ ಪೋರ ಅಂದರು. ಮೇಲ್ ವಿಧಾನಸೌಧಕ್ಕೆ ಬಂದ್ಬಿಟ್ಟೆ. 100 ಜನ ಕೇಳಿದೆ, ಎಲ್ಲರೂ ಹೇಳಿದಾಗಲ್ಲ ಅಂದ್ರು. ಎಲ್ಲೂ ಚಾನ್ಸಸ್ ಇರಲಿಲ್ಲ, ಪ್ರಯತ್ನ ಪಟ್ವಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಟ್ರೈ ಮಾಡಿ. ಸೋಲೋದಕ್ಕಿಂತ ಮುಂಚೆ ಸೋಲನ್ನು ಅಕ್ಸೆಪ್ಟ್ ಮಾಡಬೇಡಿ. ನೋಡ, ಅದು ಯಾಕೆ UPSC ಟಾಪರ್ಸ್ ಆಗಲ್ಲ, ಅದು ಯಾಕೆ KPSC ಟಾಪರ್ಸ್ ಆಗಲ್ಲ. ಸಕ್ಸಸ್ ಸ್ವಲ್ಪ ಒಂದು ನಿಮಿಷ ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಹೇಳೋದು, ಎಲ್ಲ ಯಂಗ್ಸ್ಟರ್ಸ್ಗೆ, ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗ್ಬೇಕು ಮಗ. ನಾನು ಆ ಪ್ರಯತ್ನದಲ್ಲಿದ್ದೀನಿ. ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು ಮಗ. ಸಕ್ಸಸ್ ಹೇಗಿರ್ಬೇಕು ಅಂದ್ರೆ ನಿನ್ ಮುಖ ಕಂಡ್ರೆ ಆಗದೆ ಇರೋರು ನಿನ್ ಮನೆ ವಸ್ತುಲ ಹತ್ರ ಬಂದು ನಿಂತ್ಕೋಬೇಕು ಮಗ. ಇಷ್ಟೆಲ್ಲ ಟ್ರೈ ಮಾಡಬೇಕು. ಯಾಕೆ ಗೊತ್ತಾ, ನಮ್ಮ ಜನರೇಷನ್ ಅವ್ರು ಯಾರು ಸಕ್ಸಸ್ ಆಗ್ತಿಲ್ಲ. ಸರ್ ನಿಮ್ಮ ಮಗ ಟ್ಯಾಲೆಂಟೆಡ್, ನಿಮ್ಮ ಮಗಳು ಟ್ಯಾಲೆಂಟೆಡ್, ಯಾವುದೋ ಕಂಪನಿಯಲ್ಲಿ 40K 50K ಸೆಟ್ಲ್ ಆಗಿ ಹೋಗ್ತಾ ಇದ್ದಾರೆ, ಯಾವುದೋ ಹಾಸ್ಪಿಟ್ಲಲ್ಲಿ 70K 80K ಸ್ಯಾಲ್ರಿಗೆ ಸೆಟ್ಲ್ ಆಗಿ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಧೈರ್ಯದ ಪಾಠದ ಕೊರತೆ ಇದೆ, ಟ್ಯಾಲೆಂಟ್ ಇದೆ, ಧೈರ್ಯ ಕೊರತೆ ಇದೆ. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ಲೆಸ್. ದೇ ಆರ್ ಯೂಸ್ಡ್ಲೆಸ್. ಅವ್ರನ್ನ ಕಡಿಮೆ ಬಳಸ್ತಾ ಇದ್ದಾರೆ ಸಮಾಜ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ಭಾವಂ ತದ್ಭವತಿ. ನೀ ಮತೆಂತೋ ನೀ ಗತಂತ. ನೀನ್ ಹೆಂಗ್ ಅನ್ಕೊಂಡ್ರೆ ಹೆಂಗಾಗ್ತೀಯ. ಆಫ್ಟರ್ 5 years 10 years ಆದ್ಮೇಲೆ ಈ ದೇಶದ ಹೆಲ್ತ್ ಪಾಲಿಸಿ ನಾನು ಬರೀತೀನಿ ಅಂತ ಕನಸಿಟ್ಕೊಳ್ಳಿ. UPSC ಟಾಪರ್ ಆಗಿ ಒಂದು 5 day ಸ್ಟೇಟ್ಗೆ ಚೀಫ್ ಸೆಕ್ರೆಟರಿ ಆಗ್ತೀನಿ ಅಂತ ಕನಸಿಟ್ಕೊಳ್ಳಿ. ಪುಕ್ಸಟ್ಟೆ ಸಿಗೋ ಕನಸನ್ನೇ ನೆಟ್ಟಿಗೆ ಕಾಣಕ್ಕಾಗಲ್ಲ ಅಂದ್ರೆ ನಾಳೆ ಕಷ್ಟಪಟ್ಟು ಪಡೆಯೋ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀವ ನಾವು. ಪುಕ್ಸಟ್ಟೆ ಅವೈಲೇಬಲ್ ಸರ್, ಡ್ರೀಮ್ ಬಿಗ್. ಪರವಾಗಿಲ್ಲ, ತಪ್ಪೇನಿದೆ. ನಾನು IAS ಟಾಪರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಬೆಂಗಳೂರಲ್ಲಿ ನಂಬರ್ 1 ಹಾಸ್ಪಿಟಲ್ ಕಟ್ತೀನಿ. ಯೋಚನೆ ಮಾಡಂಗಿಲ್ಲ. ಓ ಆಗುತ್ತಾ, ಬೆಂಗಳೂರಲ್ಲಿ ಬಿಡ್ತಾರ, ಹಾಸ್ಪಿಟಲ್ ಕಟ್ಟಕ್ಕೆ ಜಾಗ ಇದೆಯಾ, 1 square feet ಎಷ್ಟು ಗೊತ್ತಾ, ಇವೆಲ್ಲ ಬಿಡಿ, ಫಸ್ಟ್ MBBS ಮುಗಿಸಿ. ನಾನು 18ರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ಹೇಳಿದ್ರು, ಓ ರಾಜಸ್ಥಾನ ಆಂಧ್ರ ಪ್ರದೇಶ ಅವ್ರ ಜೊತೆ ಲಾಂಗ್ ಟರ್ಮ್ ಅಲ್ಲಿ ಯಾರು ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂದ್ರು. ದೇವರಾಣೆದು ಜೋಬಲ್ಲಿ ₹1 ದುಡ್ಡಿಲ್ಲ, ದುಡ್ಡೇ ಇಲ್ಲ. ಏನೋ ಕಷ್ಟಪಟ್ಟು 70-80 ಸಾವಿರ ರೂಪಾಯಿ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಅಂತ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಕಂಪ್ನಿನ. ಧೈರ್ಯ ಇತ್ತು, ಸ್ಟೇಟ್ ಎಲ್ಲ ಸುತ್ತದೆ, ಕಷ್ಟಪಟ್ಟೆ, ಕೇಳಿದೆ. ಇವತ್ತು 100 ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿಯಾಗಿ ಬೆಳೀತು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಮಾకు తెలిసిందే నువ్వు ఏమో చేస్తావు అని. 5 ఏళ్ళకి క్యాలరా షాప్లో ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಮಾకు తెలిసిందే. ಎಲೆಕ್ಷನ್ಗೆ ಮುಂಚೆ ನನ್ನ ಕೆಲವು ಕ್ಲೋಸ್ ರಿಲೇಟಿವ್ಸ್ ಹೇಳಿದೆ, ఏమన్నా అంటే పాడు చేసుకుంటూ పో లైఫ్. చూడు నేను అడుగు మీ అక్కని, అన్నింటి వాడు ఏమో అవుతాడు అని. ಆದ್ಮೇಲೆ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಫನ್ ಸರ್. ಫೇಲ್ಯೂರ್ ಇಸ್ ಅನ್ ಆರ್ಫನ್. ಗೆದ್ದಾಗ ಅದಕ್ಕೆ 100 ಜನ ಇರ್ತಾರೆ. ನೀವು ಅಷ್ಟೇ, ಇಲ್ಲಿರೋ ಯಂಗ್ಸ್ಟರ್ಸ್ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡಬೇಡಿ. ನಾನೆಲ್ಲ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿರೋ ಯಂಗ್ಸ್ಟರ್ಸ್ಗೆ, ನೀನು ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ಮಗ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅವಳು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಎಸ್, ಇಲ್ಲಿರೋ ಹುಡುಗಿರಿಗೂ ಹೇಳ್ತಾ ಇದ್ದೀನಿ, ನೀವು ಇಷ್ಟಪಡೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಪ್ಪ ಅಷ್ಟು ಜೆಂಟಲ್ಮ್ಯಾನ್ ಯಾರು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಕೊನೆ ಗಂಡಸು ಅಪ್ಪ, ಒಂದು ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸು ಅದು ತಾಯಿ. ಇನ್ನೆಲ್ಲರೂ ಬೇರೆ ಬೇರೆ ಥರ ಹರ್ಟ್ ಮಾಡ್ತಾರೆ. ಮನೆಯಲ್ಲಿ ನೋಡಿ, ನೀವು ಯಾವುದೇ ಸೋತು ಮನೆಗೆ ಹೋಗಿ, ಗೆದ್ದು ಮನೆಗೆ ಹೋಗಿ, ಲಾಸ್ ಆಗಿ ಮನೆಗೆ ಹೋಗಿ, ಬೈಸ್ಕೊಂಡು ಮನೆಗೆ ಹೋಗಿ, ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಸೊಲ್ಯೂಷನ್, ಫಸ್ಟ್ ಊಟ ಮಾಡೋಗಿ ಮಗ. ನಿಮ್ಮ ಅಮ್ಮಗೆ ಗೊತ್ತಿರೋ ಓನ್ಲಿ ಆನ್ಸರ್, ಫಸ್ಟ್ ಊಟ ಮಾಡೋದು. ಅನ್ಕಂಡೀಷನಲಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ನೋಡಿ, ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಇವತ್ತು ಬೆಳಗ್ಗೆಯಿಂದ ಕನಸು ಕಟ್ಕೊಂಡು ನಿಮ್ಮನ್ನು ಕರ್ಕೊಂಡ್ಬಂದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಕ್ಸಸ್ ಜೊತೆ ಒಂದು ಫೋಟೋ ತೆಗೆದ್ರೆ ಇವತ್ತು DPಗೆ ಹಾಕ್ತಾರೆ. ಕನಿಷ್ಠ 100-200 ಜನಕ್ಕೆ ಕೇಳ್ಕೊಂಬರ್ತಾರೆ, ನನ್ನ ಮಗನಿಗೆ ಸನ್ಮಾನ ಮಾಡ್ತು. ನಿಮ್ಮ ತಂದೆ ತಾಯಿ 25 ವರ್ಷ ಅವ್ರಿಗೋಸ್ಕರ ಬದುಕಿದ್ರೆ 75 ವರ್ಷ ನಿಮಗೋಸ್ಕರ ಬದುಕ್ತಿದ್ದಾರೆ. ಅಟ್ಲೀಸ್ಟ್ ಏನಿರುತ್ತೆ. ಆದರೂ ಏನು ಅಂದರೆ ಇಲ್ಲಿರೋ ಪೋಷಕರು